ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರ ದಿವ್ಯ ಜೀವನ ಚರಿತ್ರೆ. ಭಾರತದ ಪವಿತ್ರ ನೆಲದಲ್ಲಿ ಜನಿಸಿದ ಅನೇಕ ಮಹಾನ್ ಸಂತರು ಲೋಕಕ್ಕೆ ಭಕ್ತಿ, ಜ್ಞಾನ ಮತ್ತು ಧರ್ಮದ ಮಾರ್ಗವನ್ನು ತೋರಿಸಿದ್ದಾರೆ. ಅಂತಹ ಮಹಾನ್ ದಿವ್ಯಾತ್ಮರಲ್ಲಿ ಪ್ರಮುಖರು ಸಿ. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ್. ಅವರು ತಮ್ಮ ಸಂಪೂರ್ಣ ಜೀವನವನ್ನು ಶ್ರೀಕೃಷ್ಣನ ಭಕ್ತಿಯ ಪ್ರಸಾರಕ್ಕೆ ಅರ್ಪಿಸಿದ ಮಹಾನ್ ಗುರುಗಳಾಗಿದ್ದರು. 1896ರ ಸೆಪ್ಟೆಂಬರ್ 1ರಂದು ಕೋಲ್ಕತಾ ನಗರದಲ್ಲಿ ಅಭಯ ಚರಣದೇ ಎಂಬ ಹೆಸರಿನಲ್ಲಿ ಅವರು ಜನಿಸಿದರು. ಅವರ ತಂದೆ ತಾಯಿ ಶ್ರೀಕೃಷ್ಣನ ಪರಮ ಭಕ್ತರು. ಬಾಲ್ಯದಲ್ಲಿಯೇ ಅಭಯ ಚರಣರಿಗೆ ಕೃಷ್ಣನ ಮೇಲೆ ಅಪಾರ ಪ್ರೀತಿ ಇತ್ತು. ಚಿಕ್ಕ ವಯಸ್ಸಿನಲ್ಲಿ ರಥಯಾತ್ರೆ ಮಾಡುವುದು, ಭಜನೆ ಹಾಡುವುದು, ದೇವರ ಆರಾಧನೆ ಮಾಡುವುದು ಇವರ ದಿನಚರಿಯಾಗಿತ್ತು. ಯೌವನಕ್ಕೆ ಬಂದಾಗ ಅವರು ಉತ್ತಮ ವಿದ್ಯಾಭ್ಯಾಸ ಮಾಡಿ ಕುಟುಂಬ ಜೀವನವನ್ನು ನಡೆಸಿದರು. ಆದರೆ ಅವರ ಹೃದಯದಲ್ಲಿ ಸದಾ ಒಂದು ದಿವ್ಯ ಆಸೆ ಇತ್ತು. ನನ್ನ ಜೀವನವನ್ನು ದೇವರ ಸೇವೆಗೆ ಅರ್ಪಿಸಬೇಕು ಎಂಬುದು. 1922ರಲ್ಲಿ ಅವರು ತಮ್ಮ ಆಧ್ಯಾತ್ಮಿಕ ಗುರು ಭಕ್ತಸಿದ್ಧಾಂತ ಸರಸ್ವತಿ ಫೆಂಬರ್ತ್ರನ್ನು ಭೇಟಿಯಾದರು. ಗುರುಗಳು ಅವರಿಗೆ ಒಂದು ಮಹತ್ವದ ಆದೇಶ ನೀಡಿದರು. ಶ್ರೀಕೃಷ್ಣನ ಸಂದೇಶವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಪಾಶ್ಚಾತ್ಯ ದೇಶಗಳಿಗೆ ಹರಡು. ಈ ಮಾತು ಅಭಯ ಚರಣರ ಮನಸ್ಸಿನಲ್ಲಿ ದಿವ್ಯ ಕರೆಯಾಗಿ ಉಳಿಯಿತು. ಅವರು ತಮ್ಮ ಜೀವನವನ್ನು ಆ ಕಾರ್ಯಕ್ಕೆ ಸಮರ್ಪಿಸಿದರು. ಹಲವು ವರ್ಷಗಳ ಕಾಲ ವೇದಗ್ರಂಥಗಳನ್ನು ಅಧ್ಯಯನ ಮಾಡಿ ಭಗವದ್ಗೀತೆ ಮತ್ತು ಭಾಗವತದ ಸಂದೇಶವನ್ನು ಜನರಿಗೆ ತಲುಪಿಸುವ ಕೆಲಸ ಆರಂಭಿಸಿದರು. ನಂತರ ಅವರು ಸನ್ಯಾಸ ಸ್ವೀಕರಿಸಿ ಭಕ್ತಿ ವೇದಾಂತ ಸ್ವಾಮಿ ಎಂಬ ಹೆಸರನ್ನು ಪಡೆದರು. ವಯಸ್ಸು 69 ಆಗಿದ್ದರೂ ಅವರ ಉತ್ಸಾಹ ಯುವಕರಿಗಿಂತ ಹೆಚ್ಚಿತ್ತು. 1965ರಲ್ಲಿ ಅವರು ಕೇವಲ ಕೆಲವು ಪುಸ್ತಕಗಳು ಮತ್ತು ಅಚಲ ವಿಶ್ವಾಸದೊಂದಿಗೆ ಅಮೆರಿಕ ನ್ಯೂಯಾರ್ಕ್ ಐಲ್ಯಾಂಡ್ಗೆ ಹಡಗಿನಲ್ಲಿ ಹೊರಟರು.